ಏನು ಈಗ ಸ್ವಘೋಷಿತ ಸಂಸ್ಥೆಗಳು 9ನೇ ತಾರೀಕು ಎಲ್ಲ ಮಾದಿಗ ಜನಾಂಗ ಬರಬೇಕು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟು ಮಾಡ್ತಾ ಇದ್ದಾರೋ ಅದಕ್ಕೆ ಯಾರೂ ಕೂಡ ಸಮಾಜದವ್ರು ಹೋಗಬಾರ್ದು ಅಂತ ನನ್ನ ಕೋರಿಕೆ ತಮ್ಮ ಮುಖಾಂತರ ಕೋರ್ಕೊತಾ ಇದ್ದೀನಿ. ಯಾರು ಹೋಗಬಾರ್ದು, ಅದಕ್ಕೆ ಯಾರು ಎಂಕರೇಜ್ ಮಾಡಬಾರ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದ್ರು, ಚುನಾವಣಾ ಪ್ರಣಾಳಿಕೆಯಲ್ಲಿ. ಅದೇ ರೀತಿ ಅವರು ನಾನು ಜಾರಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಕೂಡ ಹೇಳಿದ್ದಾರೆ. ಈಗ ಈ ಸಮೀಕ್ಷೆ ವರದಿ ಬಂದ ಕೂಡಲೇ ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು 4 ಮಂದಿ 1 ತಿಂಗಳು 2 ತಿಂಗಳೊಳಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ. ಬೇಡಿಕೆನ 35 ವರ್ಷ ಮಾಡ್ಕೊಂಡಿದ್ದೀವಿ, ಮಾಡ್ತೀನಿ ಅಂತ ಹೇಳಿದಾರಲ್ಲ, ಮಾಡ್ತೀನಿ ಅಂತ ಹೇಳಿದಾರಲ್ಲ, ಮಾಡ್ತೀನಿ ಅಂತ ಹೇಳಿದ ಮೇಲೆ ಮತ್ತೆ ಏನು ಪ್ರತಿಭಟನೆ ಮಾಡೋದು? ಆದರೆ ಈ ಮಧ್ಯೆ ಕೆಲವು ಸ್ವಘೋಷಿತ ಸಂಸ್ಥೆಗಳು ಆ ಸಂಸ್ಥೆ ಇಲ್ಲಿವರೆಗೆ ಅದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ. ಆ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರು ಅಂತಲೂ ಘೋಷಣೆ ಆಗಿಲ್ಲ. ಆಮೇಲೆ ಯಾರು ಘೋಷಣೆ ಮಾಡಿಕೊಂಡು ನಾಳೆ 9ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗನ ದಾರಿ ತಪ್ಪಿಸ್ತಾ ಇದ್ದಾರೋ ಅವರು ಈ ಹಿಂದೆ ಯಾವ ಹೋರಾಟನೂ ಮಾಡಿಲ್ಲ, ಎಲ್ಲೂ ಕೂಡ ಯಾವ ಹೋರಾಟವನ್ನು ಕಂಡಿಲ್ಲ. ಯಾವ ಒಂದು ಈ ಒಳ ಮೀಸಲಾತಿ ಬಗ್ಗೆ ಕಳೆದ 6 ತಿಂಗಳಲ್ಲಿ 1 ವರ್ಷದಲ್ಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟು ಇದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ. ಕೇಳಿಸ್ತದ? ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ. ಬೇರೆ ಅನ್ಯ ಕಾರ್ಯಕ್ರಮ ಇದ್ದರಿಂದ ನಾನು ಬರಲಿಕ್ಕೆ ಸ್ವಲ್ಪ ತಡ ಆಯಿತು. ಈಗ ನನ್ನ ಜೊತೆ ಮೈಸೂರು ನಗರದ ಮಾಜಿ ಮೇಯರ್ ನಾರಾಯಣರು ಇದ್ದಾರೆ. ಅದೇ ರೀತಿ ನರಸೀಪುರದ ಮಾಜಿ ತಾಲೂಕು ಅಧ್ಯಕ್ಷರಾದಂಥ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂಥ ಮರೀನವರು ಇದ್ದಾರೆ. ಮತ್ತು ಆದಿಜಾಂಬ ಸಮಾಜದ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದಂಥ ಶಿವಮೂರ್ತಿ ಅವರಿದ್ದಾರೆ. ಮಾಜಿ ಕೌನ್ಸಿಲರ್ ಆದಂಥ ಸುನಂದ್ ಅವರಿದ್ದಾರೆ. ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಸುಧಾಮೂರ್ತಿ ಅವರಿದ್ದಾರೆ. ನಮ್ಮ ಸಂಘದ ಈ ರಾಜ್ಯ ಮಟ್ಟದ ಅಧಿಕಾರಿಗಳಂತ ರಾಜಪ್ಪನವರಿದ್ದಾರೆ. ಮಾಜಿ ಸದಸ್ಯರಂತ ನಮ್ಮ ಶಿವಣ್ಣವರಿದ್ದಾರೆ. ಮತ್ತು ಎಲ್ಲ ನಮ್ಮ ನಂಜನಗೂಡು ತಾಲೂಕು ಮಾಜಿ ಅಧ್ಯಕ್ಷರಾದಂಥ ಸ್ವಾಮಿಯವರಿದ್ದಾರೆ. ಇದನ್ನು ಮುಖ್ಯವಾಗಿ ತಮಗೆ ಗೊತ್ತಿದ್ದ ಹಾಗೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಈ ಮಾದಿಗ ಸಮಾಜ ಕಳೆದ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ. ಅದಕ್ಕೆ ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ನೆರವೇರಿಸ್ತೀನಿ, ಜಾರಿ ಮಾಡ್ತೀನಿ ಅಂತೇಳಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತಗೊಂಡಿದ್ದಾರೆ. ಮತ್ತು ಅದಕ್ಕೆ ಪೂರ್ವ ಸಿದ್ಧತೆಗೋಸ್ಕರ ಕೆಲವು ಅಂಕಿಅಂಶಗಳ ಕೊರತೆ ಇದ್ದರಿಂದ ಅಂಕಿಅಂಶಗಳ ಕೊರತೆನ ನಾಗಮೋಹನ್ ದಾಸ್ ಅವ್ರ ಮೂಲಕ ಅದನ್ನು ಪಡೆದು, ನಾಗಮೋಹನ್ ದಾಸ್ ಅವರು ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಪ್ರತಿ ಹಳ್ಳಿಗೆ ಸಮೀಕ್ಷೆ ನಡೆಸಿದ್ದಾರೆ, ನಗರ ಪ್ರದೇಶಗಳು ನಡೆಸಿದ್ದಾರೆ. ಈಗ ಮಾಹಿತಿ ಇನ್ನೇನು ಕೊಡುವ ಹಂತದಲ್ಲಿದ್ದಾರೆ. ಇನ್ನೊಂದು ವಾರದೊಳಗೆ ಎಲ್ಲ ಮಾಹಿತಿಗಳು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಕೂಡ ಹಾಕಿದರು, ಚುನಾವಣಾ ಪ್ರಣಾಳಿಕೆಯಲ್ಲಿ. ಅದೇ ರೀತಿ ಅವರು ನಾನು ಜಾರಿ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಕೂಡ ಹೇಳಿದ್ದಾರೆ. ಈಗ ಈ ಸಮೀಕ್ಷೆ ವರದಿ ಬಂದ ಕೂಡಲೇ ಅದನ್ನು ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಇನ್ನೊಂದು 4 ಮಂದಿ 1 ತಿಂಗಳು 2 ತಿಂಗಳೊಳಗೆ ಖಂಡಿತ ಅದನ್ನು ಜಾರಿ ಮಾಡ್ತಾರೆ. ಆದರೆ ಈ ಮಧ್ಯೆ ಕೆಲವು ಸ್ವಘೋಷಿತ ಸಂಸ್ಥೆಗಳು ಆ ಸಂಸ್ಥೆ ಇಲ್ಲಿವರೆಗೆ ಅದನ್ನು ಅಧಿಕೃತವಾಗಿ ಎಲ್ಲೂ ಘೋಷಣೆ ಆಗಿಲ್ಲ. ಆ ಅಧಿಕೃತವಾಗಿ ಆ ವ್ಯಕ್ತಿಗಳು ಯಾರು ಅಂತಲೂ ಘೋಷಣೆ ಆಗಿಲ್ಲ. ಆಮೇಲೆ ಯಾರು ಘೋಷಣೆ ಮಾಡಿಕೊಂಡು ನಾಳೆ 9ನೇ ತಾರೀಕು ಇಡೀ ರಾಜ್ಯಾದ್ಯಂತ ಬರಬೇಕು ಅಂತ ಜನಾಂಗನ ದಾರಿ ತಪ್ಪಿಸ್ತಾ ಇದ್ದಾರೋ ಅವರು ಈ ಹಿಂದೆ ಯಾವ ಹೋರಾಟನೂ ಮಾಡಿಲ್ಲ, ಎಲ್ಲೂ ಕೂಡ ಯಾವ ಹೋರಾಟವನ್ನು ಕಂಡಿಲ್ಲ. ಯಾವ ಒಂದು ಈ ಒಳ ಮೀಸಲಾತಿ ಬಗ್ಗೆ ಕಳೆದ 6 ತಿಂಗಳಲ್ಲಿ 1 ವರ್ಷದಲ್ಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟು ಇದ್ರ ಬಗ್ಗೆ ಹೋರಾಟ ಮಾಡಿಲ್ಲ. ಮತ್ತು 30 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬರ್ತಿದ್ವು ಆ ಸಂಸ್ಥೆಗಳು, ಅವು ನಿರಂತರ ಈಗಲೂ ಮಾಡ್ಕೊಂಡು ಬರ್ತಾ ಇದೆ. ಅವರು ಒಂದೂ ಕೂಡ ಸರ್ಕಾರದ ಬಗ್ಗೆ ಇದು ಮಾಡಿಲ್ಲ. ನಾನು ಸರ್ಕಾರದ ರಾಜಕೀಯ ಮಾಡಲಿಕ್ಕೆ ಹೋಗ್ತಾ ಇಲ್ಲ. BJP ಸರ್ಕಾರ ಆಶ್ವಾಸನೆ ಕೊಟ್ಟಿದ್ದು ಮಾಡ್ತೀನಿ ಒಳ ಮೀಸಲಾತಿ ಅಂತ ಕೊಟ್ಟು ಅವರು ಪ್ರಣಾಳಿಕೆಯಲ್ಲೂ ಕೂಡ ಘೋಷಣೆ ಮಾಡಿದರು, ಯಾರು ಯಡಿಯೂರಪ್ಪನವರು. ಆದರೆ ಅವರು ಜಾರಿ ಮಾಡಲಿಲ್ಲ. ಅದನ್ನು ಸದಾಶಿವ ಆಯೋಗನ ತೆಗೆದು ನೋಡಲಿಲ್ಲ, ಇದು ಮಾಡೋಕ್ಕಾಗಲೇ ಇಲ್ಲ ಅಂತ ಹೇಳಿಬಿಟ್ಟಿದ್ರು. ಇವಾಗ ನಾರಾಯಣಸ್ವಾಮಿ ಕೂಡ ಕೇಂದ್ರದ ಮಂತ್ರಿ ಮಾಡೋಕ್ಕಾಗೋದಿಲ್ಲ ಅಂತ ಘೋಷಣೆ ಮಾಡಿದರು. ಆದರೆ ಈಗ ಘೋಷಣೆ ಮಾಡ್ತೀನಿ ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದಾರೆ, ಮಾಹಿತಿಗಳು ಸಂಗ್ರಹಣೆ ಮಾಡ್ತಿದ್ದಾರೆ. ಮಾಡ್ತೀನಿ ಅಂತ ಅವ್ರು ಹೇಳಿದಾಗ ನೀವು ಮತ್ತೆ ಮಾಡಿ ಅಂಥೇಳಿ ಕೆಲವು ಸಂಘ ಸಂಸ್ಥೆಗಳು, ಕೆಲವು ಸ್ವಘೋಷಿತ ಶಕ್ತಿಗಳು ಸಿದ್ದರಾಮಯ್ಯನವರ
ಗೆ ಒತ್ತಡ ತಂದಿರ್ತೀನಿ, ಸಂತೋಷ ಇಲ್ಲ. ಆದರೆ ಅವರು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಇವರು ಡಿಲೇ ಮಾಡ್ತಾ ಇದ್ದಾರೆ, ಇವರು ಅನಾವಶ್ಯಕ ವಿಳಂಬ ಮಾಡ್ತಿದ್ದಾರೆ ಅಂಥೇಳಿ ಅವ್ರ ಬಗ್ಗೆ ತಪ್ಪು ಮಾಹಿತಿ ಹೋಗುವಾಗೆ ಸಮಾಜಕ್ಕೆ ಮತ್ತು ಜನಕ್ಕೆ ಕೊಡಲಿಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನಾವು ಖಂಡಿಸ್ತೀವಿ. ಯಾಕೆಂದರೆ ನಿಜವಾದ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ನಾಯಕರಿಗೆ, ಮುಖ್ಯಮಂತ್ರಿಗಳಿಗೆ ಅವರ ಮನಸ್ಸು ಕೆಡಿಸಲಿಕ್ಕೆ ಅಥವಾ ಅವ್ರು ಇದು ಮಾಡಲಿಕ್ಕೆ ಕೊಟ್ಟಿದೆ ಈ ಒಂದು ಸಂಸ್ಥೆಗಳು. ಅದನ್ನು ಖಂಡಿಸ್ತೀವಿ. ಆದರೆ ಅದ್ರ ಜೊತೆಗೆ ಏನು ಈಗ ಸ್ವಘೋಷಿತ ಸಂಸ್ಥೆಗಳು 9ನೇ ತಾರೀಕು ಎಲ್ಲ ಮಾದಿಗ ಜನಾಂಗ ಬರಬೇಕು ಅಂಥೇಳಿ ಒಂದು ಹೇಳಿಕೆ ಕೊಟ್ಟು ಮಾಡ್ತಾ ಇದ್ದಾರೋ ಅದಕ್ಕೆ ಯಾರೂ ಕೂಡ ಸಮಾಜದವ್ರು ಹೋಗಬಾರ್ದು ಅಂತ ನನ್ನ ಕೋರಿಕೆ ತಮ್ಮ ಮುಖಾಂತರ ಕೋರ್ಕೋತಾ ಇದ್ದೀನಿ. ಯಾರೂ ಹೋಗಬಾರ್ದು, ಅದಕ್ಕೆ ಯಾರೂ ಎಂಕರೇಜ್ ಮಾಡಬಾರ್ದು. ಇವರು ಬೇಕು ಅಂಥೇಳಿ ಸಿದ್ದರಾಮಯ್ಯನವ್ರಿಗೆ ಈಗಾಗಲೇ ಭಾಳ ಅಪಪ್ರಚಾರ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಮತ್ತು ಎಸ್ ಸಿ ಮಹದೇವಪ್ಪನವ್ರಿಗೆ ಮತ್ತು ಮುನಿಯಪ್ಪನವ್ರಿಗೆ ಇವ್ರಿಗೆಲ್ಲ ಭಾಳ ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಅಸಭ್ಯವಾಗಿ ನರ್ತನೆ ಮಾಡ್ತಕ್ಕಂಥದ್ದು, ಅವರ ಭಾವಚಿತ್ರಗಳಿಗೆಲ್ಲ ಅವಮಾನ ಮಾಡ್ತಕ್ಕಂಥದ್ದೆಲ್ಲ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಜೊತೆಗೆ ಇವರೇನಾದರೂ ಇದು ಒತ್ತಾಯ ಮಾಡಲಿಕ್ಕೆ ನಮ್ಮದೇ ಅಭ್ಯಂತರ ಇಲ್ಲ. ಅಂದರೆ ಒತ್ತಾಯ ಮಾಡೋದ್ರಲ್ಲಿ ಇವರು ಸಭ್ಯ ರೀತಿಯಲ್ಲಿ ಒತ್ತಾಯ ಮಾಡಲಿ. ಇವರು ಅಸಭ್ಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂಥದ್ದು, ಅವಹೇಳನಕಾರಿ ಮಾತಾಡ್ತಕ್ಕಂಥದ್ದು ಮತ್ತು ಮನಸ್ಸಿರ್ತಕ್ಕಂಥ ವ್ಯಕ್ತಿಯವರಿಗೆ, ಮುಖ್ಯಮಂತ್ರಿಗಳಿಗೆ ಅವ್ರ ಮನಸ್ಸು ಕೆಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿರೋಧ ಇದೆ. ಅದರಿಂದ ತಮ್ಮ ಮೂಲಕ ನಾನು ಕೇಳ್ಕೊಳ್ತಕ್ಕಂಥದ್ದು, ಇಡೀ ಸಮಾಜವನ್ನು ಈಗೆಲ್ಲ ಇಲ್ಲಿವರೆಗೆ ಎಲ್ಲ ಬಹಳ ಶಾಂತಚಿತ್ತದಿಂದ ಇದ್ದಾರೆ. ಈ ಶಾಂತಿ ಭಂಗ ಮಾಡಿ ಅವರ ಮನಸ್ಸು ಕೆಡಿಸಿ ಸಿದ್ದರಾಮಯ್ಯ ಸಾಹೇಬರಿಗೆ ಅಗೌರವ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ಈ ಸಂಘ ಸಂಸ್ಥೆಗಳಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಆಮೇಲೆ ಇವರು ಯಾರೂ ಕೂಡ ಅಧಿಕೃತವಾದ ಸಂಸ್ಥೆ ಅಲ್ಲ. ಈಗ ಮೊನ್ನೆ 2-3 ತಿಂಗಳಿಂದ ಉದ್ಭವ ಆಗಿರ್ತಕ್ಕಂಥವ್ರು ಸ್ವಘೋಷಿತ ಉದ್ಭವವಾದಂಥ ವ್ಯಕ್ತಿಗಳು. ಅದರಿಂದ ಅವ್ರಿಗೆ ಖಂಡಿಸ್ತೀವಿ ಅಂಥೇಳಿ ನಾನು ಇಡೀ ಸಮಾಜದ ಜನತೆಗೆ ಯಾರೂ ಕೂಡ ಇದಕ್ಕೆ ಭಾಗವಹಿಸಬಾರ್ದು, ಅವ್ರಿಗೆ ಎಂಕರೇಜ್ ಮಾಡಬಾರ್ದು, ಇದನ್ನು ಖಂಡಿಸಬೇಕು ಅಂಥೇಳಿ ತಮ್ಮ ಮೂಲಕ ಅವ್ರಿಗೆ ನಾವು ಕೋರ್ಕೊಳ್ಳಿಕ್ಕೆ ಕರೆದಿದ್ದೆ ಅಷ್ಟೇ. ಇದು ಸ್ವಲ್ಪ ಹಾಗೆ ಕಾಣ್ತದೆ. ಯಾಕೆಂದರೆ ನಾವು ಇವ್ರ ಹೆಸರುಗಳನ್ನೇ ಕೇಳಿಲ್ಲ. ನಾವು ಈ 3 ತಿಂಗಳು 6 ತಿಂಗಳಿಂದ ಈ ಸಂಸ್ಥೆಯಲ್ಲಿ ಏನು ಹೇಳ್ಕೊಂಡಿದ್ದಾರೆ ಯಾರು ಭಾಸ್ಕರ್ ಪ್ರಸಾದಿಂದ ಯಾವ ರಾಜ್ಯ ಮಟ್ಟದಲ್ಲಿ ಹೆಸರು ಕೇಳಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಹೆಸರು ಇದ್ದಕ್ಕಿದ್ದಾಗ ಉದ್ಭವ ಮೂರ್ತಿ, ಉದ್ಭವ ಸಂಘ ಸಂಸ್ಥೆ. ಏನಕ್ಕೆ ಬರೀ ಇವರು ಟೀಕೆ ಮಾಡೋದು, ಮಾಡಿ ಅಲ್ಲ ಮಾಡ್ತಾರಪ್ಪ, ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಕೆಲವು ಮಾಹಿತಿಗಳು ತಗೋತಾ ಇದ್ದಾರೆ, ಅಧಿಕೃತವಾದ ಅಂಕಿಅಂಶಗಳು ತಗೋತಾ ಇದ್ದಾರೆ. ಸುಮ್ಮನೆ ಇದನ್ನು ಒಂದು ಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಇವ್ರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಅಂತ ನಾವು ತಪ್ಪು ಅಪಪ್ರಚಾರ. ಇದಕ್ಕೆ ವಿರೋಧ ಪಕ್ಷದವರ ಕುಮ್ಮಕ್ಕು. ಅಲ್ಲ, ನಮಗೆ ಅನುಮಾನ ಬರ್ತಾ ಇದೆ. ಅದು ಬೇರೆ ಪಕ್ಷಗಳು ಇದಕ್ಕೆ ಇವರು ಎಂಕರೇಜ್ ಮಾಡ್ತಾ ಇರಬಹುದು ಅಂತ ನನಗೆ ಅನುಮಾನ ಇದೆ. ಅದೇ ಈಗ ಮಾಡ್ತಿರೋದವ್ರಿಗೇನೆ ಸ್ವಯಂ ಘೋಷಿತ ಲೀಡರ್ಗಳು ಕಳೆದ 30 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದು ಆ ಸಂಸ್ಥೆಗಳು ಸುಮ್ಮನೆ ಇದ್ದಾರೆ. ಪಾಪ ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ಸುಮ್ಮನೆ ಇದ್ದಾರೆ. ಸ್ವಘೋಷಿತ ಸಂಸ್ಥೆಗಳು ಅನಧಿಕೃತವಾಗಿ ದಿಕ್ಕು ತಪ್ಪಿಸಿ ಇರತಕ್ಕಂಥ ಸರ್ಕಾರಿ ಕೆಟ್ಟಸ ತರಲಿಕ್ಕೆ ಇವ್ರು ಮಾಡೋದಿಲ್ಲ. ಜನಗಳಿಗೆ ಏನಾಗ್ತದೆ, ಏನೋ ಮಾಡೋದು ಡಿಲೇ ಮಾಡ್ತಾ ಇರ್ಬೋದು ಅಂತ ಒಂದು ಅನುಮಾನ ಬರ್ತದೆ. ಅದು ಹಳ್ಳಿಗಳಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೆ ಸಕ್ಸಸ್ ಆಗ್ತಾ ಇಲ್ಲ. ಈಗೇನಾಗಿದೆ, ಮಾಧ್ಯಮಗಳ ಮೂಲಕ ಮಾಡ್ತಕ್ಕಂಥದ್ದು. ಮತ್ತು 9ನೇ ತಾರೀಕು ಒಂದಷ್ಟು ಜನಗಳೆಲ್ಲ ಸೇರಬೇಕು. ನಾವು ಸರ್ಕಾರದ ವಿರುದ್ಧ ನಾವು ಘೋಷಣೆ ಮಾಡಬೇಕು ಅಂತ ಏನೋ ಒಂದು ಕರೆದಿದ್ದಾರೆ ಅವರು. ಅದಕ್ಕೆ ನಾವು ಮಾಡೋರು ಮನಸ್ಸು ಕೆಡಿಸೋದು, ಮಾಡೋರು ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ, ಮಾಡೋರಿಗೆ ನೀವು ಮಾಡ್ತಾ ಇದ್ದೀನಿ, ಮಾಡಲಿಕ್ಕೆಲ್ಲ ಒಂದು ಹಂತ ಹೋಗ್ತಾ ಇದೆ. ಆದರೂ ಕೂಡ ಇಲ್ಲ, ಅವ್ರ ಲಾಭ ಏನಿಲ್ಲ. ಅವರು ರಾಜಕೀಯ ಪ್ರೇರಿತ ಮಾಡಿ ಇವ್ರು ಬೇಕು ಅಂತ ಡಿಲೇ ಮಾಡ್ತಿದ್ದಾರೆ ಅಂತ ಜನಗಳಿಗೆ ಹೇಳ್ಕೊಳ್ಳಿಕ್ಕೆ ಅಷ್ಟೇ, ಅಪಪ್ರಚಾರ ಮಾಡೋದಷ್ಟೇ. ಅದು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು. ಅದು ಸಕ್ಸಸ್ ಆಗಲ್ಲ. ಅದು ಇದಕ್ಕೋಸ್ಕರ ನಮ್ಮ ಜನಗಳಿಗೆ ನಾವು ತಿಳುವಳಿಕೆ ಕೇಳ್ತಾ ಇದ್ದೀವಿ. ಇದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ, ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ನೀವು ಕಿವಿ ಬಿಡಬೇಡಿ, ಅದಕ್ಕೆ ಯಾರು ನೀವು ಎಂಕರೇಜ್ ಮಾಡಬೇಡಿ ಅಂತ ನಮ್ಮ ಉದ್ದೇಶನ ತಮ್ಮ ಮೂಲಕ ಹೇಳ್ತಾ ಇದ್ದೀವಿ ಅಷ್ಟೇ. ಪ್ರತಿಭಟನೆ ಅರಗಟ್ಲೆ ಪ್ರತಿಭಟನೆ ಕರೆ ಕೊಡ್ತಾರೆ, ಅದನ್ನು ಸಚಿವರು ತಡೀತಾರೆ ಅಂತ ಹೇಳಿಕೆಗಳನ್ನ ಅವರು ಕೊಟ್ಟಿದ್ದಾರೆ ಸರ್. ಯಾಕೆಂದ್ರೆ ಇವರು ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅವಕಾಶನೇ ಕೊಡ್ತಾ ಇಲ್ಲ ಅನ್ನೋದು. ಪ್ರತಿಭಟನೆ ಯಾವ್ದಕ್ಕೆ ಮಾಡ್ತಿರೋದು ನೀವು?
ಅವ್ರ ಬೇಡಿಕೆ ಅಲ್ಲಲ್ಲ ಬೇಡಿಕೆನ 35 ವರ್ಷ ಮಾಡ್ಕೊಂಡಿದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಮಾಡ್ತೀನಿ ಅಂತ ಹೇಳಿದಾರಲ್ಲ. ಮಾಡ್ತೀನಿ ಅಂತ ಹೇಳಿದ್ಮೇಲೆ ಮತ್ತೆ ಏನು ಪ್ರತಿಭಟನೆ ಮಾಡೋದು? ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ಮತ್ತೆ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನ್ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತಗೊಳ್ಳುತ್ತೆ. ವರ್ಷ ಪೂರ್ತಿ ಅದು ಮಾಡೋದೇ ಇಲ್ಲ ತಪ್ಪು. ಅಲ್ಲ ಸಮೀಕ್ಷೆ ಪ್ರಾರಂಭಿಕವಾದಂಥ ಸಮೀಕ್ಷೆಯಲ್ಲಿ ಸ್ವಲ್ಪ ಡಿಲೇ ಆಯಿತು ನಿಜ. ಆದರೆ ಈಗಾಗಲೇ ವರದಿ ಪ್ರಕಾರ 90% ಆಗೋಗಿದೆ. 90% ಸಮೀಕ್ಷೆ ಈಗ ಆಗಿದೆ. ಇನ್ನು ಉಳಿಕೆ 10% ಒಂದು ವಾರ ಮುಂದಕ್ಕೆ ಹಾಕಿದ್ದಾರೆ. ಒಂದು ವಾರ ಯಾಕೆ ಮುಂದಕ್ಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಆನ್ಲೈನಲ್ಲಿ ಯಾರು ಕೊಡ್ತಕ್ಕಂಥವ್ರು ಅದರಲ್ಲಿ ನಗರ ಪ್ರದೇಶಗಳಲ್ಲಿ ಈಗ ಹಳ್ಳಿಗಳಲ್ಲಿ ಒಂದು ಹಳ್ಳಿಗೆ ಹೋದರೆ ಅವರು ಇಲ್ಲಿ ಇಂತಿಂಥ ದಲಿತ ಕೇರಿ, ಇದು ಗೌಡ್ರ ಕೇರಿ, ಇದು ಇಂಥ ಕೇರಿ ಅಂತ ಇರ್ತದೆ, ಅಲ್ಲಿ ಮಾಡಲಿಕ್ಕೆ ಈಸಿ ಆಗುತ್ತೆ. ನಗರ ಪ್ರದೇಶಗಳಲ್ಲಿ ಸ್ಕ್ಯಾಟರ್ ಆಗಿಬಿಟ್ಟಿರ್ತಾರೆ ಬೇರೆ ಬೇರೆ ಕಡೆ. ಆವಾಗ ಅಂಥ ಕಡೆ ಮನೆ ಹೋಗ್ಬೇಕಾದ್ರೆ ಸ್ವಲ್ಪ ಲೇಟ್ ಆದ್ರಿಂದ ನಾವು ಈಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ತಾವು ಆನ್ಲೈನ್ ಮೂಲಕ ದಯವಿಟ್ಟು ನೀವು ಎನ್ರೋಲ್ ಮಾಡ್ಕೊಳ್ಳಿ, ಸಮೀಕ್ಷೆಗೆ ಇದು ಮಾಡಿ ಅಂತ ಹೇಳ್ತಿದ್ದೆ. ಎಲ್ಲ ಆಗ್ತಾ ಇದೆ. ಅದು ಬಹುಶಃ ಒಂದು ವಾರದೊಳಗೆಲ್ಲ ಸಮೀಕ್ಷೆ ನಡೆಯುವಾಗ ಯಾವುದೇ ಬಡ್ತಿ ಅಥವಾ ಇತರ ಮೀಸಲಾತಿಗಳು ಇದರದ್ದೇನೋ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಸರ್ಕಾರ ಕೊಡ್ತಾ ಇದೆ. ಇಲ್ಲ ಅದು ಮೀಸಲಾತಿ ಮುಂಬಡ್ತಿ ಕೊಡಬಾರ್ದು ಅಂತ ಸರ್ಕಾರಿ ಆದೇಶನೇ ಆಗಿದೆ, ಅಧಿಕೃತವಾಗಿ ಆದೇಶ ಆಗಿದೆ. ಇದು ಸುಮ್ಮನೆ ಸುಳ್ಳು ಅಪರಾಧ ಮಾಡ್ತಿದ್ದಾರೆ. ಯಾವುದೇ ಇಲಾಖೆಯಲ್ಲಿ ಇದು ಮುಂಬಡ್ತಿ ನಡೀತಾ ಇಲ್ಲ, ಬ್ಯಾಕ್ಲಾಗ್ ಕೆಲಸ ತುಂಬ್ತಾ ಇಲ್ಲ. ಸರ್ಕಾರ ನಿಲ್ಲಿಸಿದೆ, ಅದು ಸರ್ಕಾರಿ ಆಜ್ಞೆ ಆಗಿದೆ. ಅಂಥದ್ದೇನಾರು ಆಗಿದ್ದು ಅಂತ ಹೇಳಿದ್ರೆ ಖಂಡಿತ ಅಂಥ ಇಲಾಖೆ ಅಧಿಕಾರಿಗಳ ಮೇಲೆ ಸರ್ಕಾರ ಕ್ರಮ ತಗೋತದೆ. ಅದು ಆಗ್ತಾ ಇಲ್ಲ. ಅದು ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಜಿಲ್ಲಾ ಸಚಿವರು ಮಾಡ್ತಾ ಇದ್ದಾರೆ. ನಾವು ಬೆಂಗಳೂರುವರೆಗೆ ಮೆರವಣಿಗೆ ಹೋಗೋದಿಲ್ಲ, ಪೊಲೀಸರು ಮೂಲಕ ತಡೆದ್ರು. ಇದರಿಂದ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು ಅವ್ರ ಆರೋಪ. ಅಲ್ಲ ಸ್ವಾಮಿ, ನೀವು ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ? ಮಾಡೋರಿಗೆ ಮಾಡಿ 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 ವಿಧಾನ ಬೇಡವಾ? ಅದಕ್ಕೊಂದು ಅಂಕಿಅಂಶಗಳು ಬೇಡವಾ? ಅದಕ್ಕೊಂದು ಟೈಮ್ ಬೇಡವಾ? ಅದು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಹೊರತು ಅದಿಲ್ಲ. ಮಹದೇವಪ್ಪನವರು ಯಾವುದರಲ್ಲೂ ಕೂಡ ಇದಕ್ಕೆ ಅಡಚಣೆ ಮಾಡ್ತಾ ಇಲ್ಲ. ಇದು ಭದ್ರಾಗಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಮಹದೇವಪ್ಪನವ್ರದ್ದು ಏನಿರುತ್ತೆ? ಮಹದೇವಪ್ಪನವರು ಕೂಡ ಇದರಲ್ಲಿ ಪರ ಇದ್ದಾರೆ. ಮೀಸಲಾತಿ ಕೊಡಬೇಕು. ಕರ್ನಾಟಕ ಒಂದಲ್ಲೂ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕ ಒಂದು ಆನ್ಲೈನ್ ಎಲ್ಲ ಆಗ್ತಾ ಇದೆ, ಎಲ್ಲ ಕಡೆ ಆಗ್ತಾ ಇದೆ. ಆದ್ದರಿಂದ ಅವ್ರು ಏನಂತ ಹೇಳಿದ್ರೆ, ಬೇರೆ ಪಕ್ಷಗಳಿಂದ ಪ್ರೇರಿತರಾಗಿ ಇವ್ರಿಗೊಂದು ಒಳ್ಳೆಯ ಹೆಸರು ಬಂದುಬಿಡ್ತದೆ ಸರ್ಕಾರಕ್ಕೆ. ಇದನ್ನು ತಪ್ಪಿಸ್ಬೇಕು, ಮತ್ತು ಇದಕ್ಕೇನಾದ್ರು ಒಂದು ಇದು ಗೊಂದಲ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ. ದಯವಿಟ್ಟು ಇಲ್ಲ, ವ್ಯಕ್ತಿಗಳನ್ನಾಗಿರೋ ಪಕ್ಷ ಹೇಳ್ತೀನಿ, ಪಕ್ಷಗಳ ಬಗ್ಗೆ ಇಲ್ಲ. ಬಟ್ ಇಲ್ಲಿ ಅವ್ರು ಸ್ವಘೋಷಿತ ವ್ಯಕ್ತಿ ಇದ್ದಾರೆ, ನಾವು ಭಾಸ್ಕರ್ ಅಂತ, ಆ ವ್ಯಕ್ತಿನೇ ಮಾಡ್ತಿರೋದು. ಅವನಿಂದ ಯಾರು ಹಿಡಿದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಇದು ಪ್ರೇರಿತವಾದಂಥ, ರಾಜಕೀಯ ಪ್ರೇರಿತವಾದಂತಹ ಹುನ್ನಾರ ಅಂತ ಹೇಳ್ಬೋದು. ಇದ್ರ ವಿರುದ್ಧ ಮತ್ತೊಂದು ಹೋರಾಟ ಏನಾದ್ರು ಪ್ರಾರಂಭ ಆಗುತ್ತೆ ಸರ್? ಭಾಸ್ಕರ್ ಪ್ರಸಾದ್ ಅವರು ಹೋರಾಟ ಆಗ್ತದೆ. ನಾವು ಇಲ್ಲಿ ಒಳ ಮೀಸಲಾತಿ ಹೋರಾಟ ಸಮಿತಿ ಹೆಸರಿನಲ್ಲಿ ಭಾಸ್ಕರ್ ಪ್ರಸಾದ್ ಅವರು ಹೋರಾಟ ಆಗ್ತಿದೆ. ಸಮುದಾಯ ದಿಕ್ತಪ್ಪಿಸೋ ಕೆಲಸ ಆಗ್ತಾ ಇದೆ ಅಂತ ನೀವು ಹೇಳುತ್ತೆ. ನಿಮ್ಮದು ಒಂದು ವಿರುದ್ಧವಾದ ಒಂದು ಹೋರಾಟ ವಿರುದ್ಧ ಅಲ್ಲ, ಅವರು ಅನಾವಶ್ಯಕವಾಗಿ ಸಮಾಜನ ದಿಕ್ಕು ತಪ್ಪಿಸಿ ಸಮಾಜಕ್ಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇರೋದು. ಜಾರಿ ಮಾಡಿದ್ರೆ ಹೇಳಿದ್ರೆ ಮಾಡದೇ ಇದ್ರೆ ಅದ್ರ ಜವಾಬ್ದಾರಿ ನೀವು ಹೊರ್ತೀರ ಅಂತ ಅಲ್ಲ, ಖಂಡಿತ ನಾವು ಮಾಡ್ತಾರೆ. ಅದ್ರ ಬಗ್ಗೆ ನಿಸ್ಸಂದೇಹ. ನಾವು ಇದ್ರ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗಿದೆ. ಸದನ ನಾವೇನು ಕ್ಯಾಬಿನೆಟಲ್ಲಿ ಕೊಡ್ತೀನಿ ಅಂತ ರೆಕಾರ್ಡ್ ಆಗಿದೆ ಅದು. ಆದ್ದರಿಂದ ಅವ್ರು ಅಂಕಿಅಂಶಗಳು ಬರೋ ತನಕ ಕಾಯ್ತಾ ಇದ್ದಾರೆ. ಈ ಅಂಕಿಅಂಶಗಳು ಬಂದರೆ ಖಂಡಿತ ಜಾರಿ ಮಾಡ್ತೀನಿ ಅಂತ ಮೊನ್ನೆ ಕೂಡ ಹೇಳಿದ್ದಾರೆ. ಆ ಪ್ರಶ್ನೆ ನಾನು ಮೊದಲೇ ಹೇಳಿದೆ. ಅದನ್ನು ಇವ್ರು ಯಾರು ಸಂಘಟನೆ ಹೋರಾಟ ಮಾಡ್ತಿದ್ದಾರೋ, ಈ ಹೋರಾಟ ಮಾಡ್ತಿದ್ದವರು BJP ಸರ್ಕಾರ ಇದ್ದಾಗ ಇವ್ರ ಅಡ್ರೆಸ್ಸೇ ಇಲ್ಲ, ವಾಯ್ಸೇ ಇಲ್ಲ. ಅಲ್ಲ, ಪಕ್ಷ ಗುರುತಿಸ್ಕೊಂಡಿಲ್ಲ. ಅಲ್ಲಿ ಪಕ್ಷದ ಬೇರೆ ಬೇರೆ ಪಕ್ಷದ ಸಪೋರ್ಟಿಂಗ್ ಮಾಡ್ತಿರ್ಬೋದು ಅಷ್ಟೇ. ಕಾಂಗ್ರೆಸ್ ಪಕ್ಷ ಬಹಳ ಏನು ಇಲ್ಲ, ಅದನ್ನ ಹೇಳ್ಬೇಕಲ್ಲ, ಏನ್ ಮಾಡಿಲ್ಲ ಅಂತ ಹೇಳ್ಬೇಕಲ್ಲ, ಮಾಡಿಲ್ಲ ಅಂತ ಹೇಳ್ಬೇಕಲ್ಲ. ಅದು ಏನು ಮಾಡ್ತಿದ್ರೆ ಮಾಡಿದ್ರು.
ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಘೋಷಣೆಗೂ ಮುಂಚೆ ಮೀಸಲಾತಿ ಪ್ರಕಟ ಆಗುತ್ತಾ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ವರದಿ ಕೊಟ್ಟ ಒಂದು ತಿಂಗಳಲ್ಲೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ತಿಂಗಳು ಇದೆ, ನಮ್ದು ಯಾವ ತಿಂಗಳಿದೆ, ಜೂನ್ ಇದೆ. ನಮಗೆಲ್ಲ ಆಶಾದಾಯಕ ಇದೆ, ಜುಲೈ ಅಥವಾ ಆಗಸ್ಟ್ ಒಳಗೆ ಖಂಡಿತ ಒಳ ಮೀಸಲಾತಿ ಜಾರಿ ಆಗುತ್ತೆ. ಮುಂಬರುವ ಚುನಾವಣೆಗಳಿಗೆ ಇದನ್ನ ಗಿಮಿಕ್ ಆಗಿ ಮಾಡಿಕೊಂಡು ವರದಿ ಅನ್ನೋ ಹೆಸರನ್ನ ಮುಂದಿಟ್ಕೊಂಡು ಹೋಗ್ಲಿಕ್ಕೆ ಕಾಂಗ್ರೆಸ್ ಆ ಥರ ಅದು ಇಲ್ಲ. ಖಂಡಿತ ಮುಂದಿನ ಎಲೆಕ್ಷನ್ ಮುಂಚೆನೇ ಇದು ಘೋಷಣೆ ಮಾಡ್ತಾರೆ. ಇವ್ರು ಘೋಷಣೆ ಮಾಡೋಕ್ಕಿಂತ ಮುಂಚೆ ಯಾವುದೇ ಎಲೆಕ್ಷನ್ ಆಗೋದಿಲ್ಲ ಅಂತ ನಾನು ನಂಬಿದ್ದೀನಿ.